ಓಕೆ. ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲ ಇಷ್ಟೊತ್ತಿಗೆ ಗೊತ್ತಿರೋ ಹಾಗೆ ಕಾಶ್ಮೀರದ ಪೆಹಲ್ಗಾವಲ್ಲಿ ಬೈಸರ್ನಲ್ಲಿ 28 ನಿರ್ದೋಷಿ ಜೀವಿಗಳನ್ನು ಕಗ್ಗೊಲೆ ಮಾಡಿದ್ದಾರೆ. ಕಾಶ್ಮೀರದಲ್ಲಿ 2019ರಲ್ಲಿ 380 ಆರ್ಟಿಕಲನ್ನು ಅಬಾಲಿಷ್ ಮಾಡಿದ ಮೇಲೆ 2024ರಲ್ಲಿ ಜನರಲ್ ಎಲೆಕ್ಷನ್ ಆಗಿ ಹೊಸ ಸರ್ಕಾರ ಬಂದ ನಂತರ ಅಲ್ಲಿನ ಜನಜೀವನ ಒಂದು ಸಾಮಾನ್ಯ ಸ್ಥಿತಿಗೆ ಮರಳ್ತಾ ಇತ್ತು. ಜೊತೆಗೆ ಅಲ್ಲಿನ ಲೋಕಲ್ಸ್ಗೆ, ಅಲ್ಲಿನ ಸ್ಥಳೀಯರಿದ್ದಾರೆ, ಅವರಿಗೆ ತಮ್ಮ ಒಂದು ಕೃಷಿ ಆಧಾರಿತ ಆದಾಯದ ನಂತರ ಅಲ್ಲಿ ಟೂರಿಸಮಿಂದ ಅಲ್ಲೇನು ಪ್ರವಾಸಿಗರು ಬರ್ತಾರೋ ಅವ್ರಿಗೋಸ್ಕರ ಕ್ಯಾಬ್ ಸರ್ವಿಸಸ್ಸು, ಹೋಟೆಲ್ಸು, ರಿಸಾರ್ಟ್ಸು, ಊಟ ತಿಂಡಿ ಮತ್ತು ಕರಕೌಶಲ್ಯ ಮತ್ತು ಬೇರೆದೆಲ್ಲ ಮಾರಾಟ ಮೂಲಕ ಅವರು ಸಾಕಷ್ಟು ಒಂದಷ್ಟು ಹೊಸ ಆದಾಯದ ಮೂಲಗಳನ್ನು ಕಂಡುಹಿಡಿದ್ರು. ಅಲ್ಲೂ ಫೇಮಸ್ ಬೋಟ್ ಹೌಸ್ಗಳಿರುತ್ತೆ, ಅಂದರೆ ಬ್ಯಾಕ್ ವಾಟರ್ಸಲ್ಲಿ ನೀರಿನಲ್ಲಿ ಬೋಟ್ ಹೌಸ್ ನಡೆಸ್ತಾರೆ. ಅದ್ರ ಮೂಲಕ ಹೊಸ ಆದಾಯವನ್ನು ಪಡಿತಾಯಿದ್ರು. ಜೊತೆಗೆ ಅಲ್ಲಿ ಸರ್ಕಾರಿಯ ಭದ್ರತಾ ಪಡೆಗಳು, ನಮ್ಮ ರಾಷ್ಟ್ರದ ಭದ್ರತಾ ಪಡೆಗಳು ಸೆಕ್ಯೂರಿಟಿಯನ್ನು ಸಾಕಷ್ಟು ಟೈಟ್ ಮಾಡಿದರು. ಆದ್ದರಿಂದ ಯಾವುದೇ ಥರದ ಅಹಿತಕರ ಘಟನೆಗಳು ನಡೆದಂಥ, ಅಂದರೆ ಭಾಳ ದೊಡ್ಡ ಮಟ್ಟದ, ಸಣ್ಣ ಮಟ್ಟದ ಆ ಕಡೆಯಿಂದ ಶೆಲ್ಲಿಂಗ್, ಅಂದರೆ ಆ ಕಡೆಯಿಂದ ಫೈರಿಂಗು, ಈ ಕಡೆಯಿಂದ ಫೈರಿಂಗು, ಶೆಲ್ಸು ಅದೆಲ್ಲ ನಡೀತಾನೆ ಇರುತ್ತೆ. ಬಟ್ ಈ ಥರ ಜನರುಗಳ ಮಧ್ಯೆ ಒಂದು ಸಾರ್ವಜನಿಕ ಜಾಗದಲ್ಲಿ ಆದಂಥ ಯಾವುದೇ ಒಂದು ವಿಚಾರ ಲಾಸ್ಟ್ ಒಂದು 4-5 ವರ್ಷದಲ್ಲಿ ನಮಗೆ ಕೇಳಲಿಕ್ಕೆ ಸಿಗಲಿರಲಿಲ್ಲ. ಆದರೆ ನಿನ್ನೆ ಸುಮಾರು 3-5 ಜನ ಭಯೋತ್ಪಾದಕರು TRF ಅನ್ನೋ ಆರ್ಗನೈಸೇಷನ್, ಅದು LETಯ ಒಂದು ಅಂಗ, ಲಷ್ಕರ್ ಎ ತೊಯ್ಬಾದ. TRF ಅಂದರೆ ದ ರೆಸಿಸ್ಟೆನ್ಸ್ ಫೋರ್ಸ್. ಸೈದ್ ಹಫೀಸ್ನ LET ಒಂದು ಅಂಗವಾಗಿ TRF ಬಂದಿದೆ. TRF ಯಾಕೆ ಬಂತು ಅಂದರೆ ದ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಹೆಸರಿಟ್ಟಿರೋದು. ಯಾಕಂದರೆ ಮುಂಚೆಲ್ಲ ಉರ್ದು ಆಧಾರಿತ ಇಲ್ಲ ಪರ್ಷಿಯನ್ ಆಧಾರಿತ ಹೆಸರುಗಳನ್ನು ಇಡ್ತಾಯಿದ್ರು ಭಯೋತ್ಪಾದಕ ಒಂದು ಸಂಘಟನೆಗಳಿಗೆ. ಇಲ್ಲಿ ಬೇಕಂತ ಇಂಗ್ಲೀಷಲ್ಲಿ ಒಂದು ಮೆಸೇಜ್ ಕಳ್ಸೋಕ್ಕೋಸ್ಕರ ನೀವು ಮಾಡ್ತಿರೋ ಒಂದು ಹೋರಾಟವನ್ನು ನಾವು ರೆಸಿಸ್ಟ್ ಮಾಡ್ತೀವಿ ಅಂತ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಇಟ್ಟಿದ್ದಾರೆ. ಇದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಲೋಕಲ್ ಕಾಶ್ಮೀರದ ಕೆಲವು ಜನರಿಗೆ ಯಾರಿಗೆ ಭಯೋತ್ಪಾದನೆ ಬಗ್ಗೆ ಸ್ವಲ್ಪ ನಿಲುವಿತ್ತು, ಇಲ್ಲ ಅದ್ರ ಬಗ್ಗೆ ಒಂದು ಲೀನಿಂಗ್ ಇಲ್ಲ, ಒಂದು ಆಸಕ್ತಿ ಇತ್ತು, ಅವರನ್ನು ರೆಕ್ರೂಟ್ ಮಾಡಿ ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ ಟ್ರೈನಿಂಗ್ ಮಾಡಿ ಮತ್ತು ಅವರಿಗೆ ವಾಪಸ್ ಭಾರತಕ್ಕೆ ಕಳಿಸಿದ್ದಾರೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಟೈಟ್ ಆದಮೇಲೆ ಅವರಿಗೆ ಬೇಕಾದಂಥ ಹಣಕಾಸು ದುಡ್ಡು ಸಿಗ್ತಾ ಇರಲಿಲ್ಲ. ಮುಂಚೆ ಎಲ್ಲ ಫಂಡಿಂಗ್ ಭಾಳ ಈಸಿ ಇತ್ತು, ಅಕ್ರಾಸ್ ದ ಬಾರ್ಡರ್ ಭಾಳ ಈಸಿಯಾಗಿ ಫಂಡಿಂಗ್ ಸಿಗ್ತಾಯಿತ್ತು. ಈಗ ಸಿಗ್ತಾ ಇರಲಿಲ್ಲ. ಇಲ್ಲಿ ಅವರು ಯಾರೆಲ್ಲ ಹೊಸದಾಗಿ ರೆಕ್ರೂಟ್ ಆಗಿದ್ರು, ಈ TRF ಎಂಬ ಭಯೋತ್ಪಾದಕ ಪಡೆಯನ್ನು ಸೇರಿಕೊಂಡಿದ್ರು, ಅವರ ತಮ್ಮ ಆಸ್ತಿಗಳನ್ನು, ಚಿರಸ್ಥರ ಆಸ್ತಿಗಳನ್ನು ಮತ್ತು ಇನ್ನಿತರೆ ಏನೇ ಇತ್ತ ತಮಗೆ ಸೇರಿದ್ದನ್ನು ಮಾರ್ಕೊಂಡು ತಮಗೆ ತಾವು ದುಡ್ಡಿನ ಒಂದು ಸೋರ್ಸನ್ನು ಕಂಡ್ಕೊತಾ ಇದ್ರು. ಇಲ್ಲಿ 2 ಥರದ ವರ್ಕರ್ಸ್ ಇದ್ದರು, ಇಲ್ಲ 2 ಥರದ ಭಯೋತ್ಪಾದಕರಿದ್ದರು. ಒಂದು ಇನ್ಫಾರ್ಮರ್ಸ್, ಇನ್ನೊಂದು ಆಪರೇಟರ್ಸ್ಗೆ ತಿಂಗಳ ಇಷ್ಟು ಅಂತ ಒಂದು ರಿಟೈನಿಂಗ್ ಅಮೌಂಟನ್ನು ನೀಡ್ತಾಯಿದ್ರು LET ಕಡೆಯಿಂದ. ಇನ್ಫಾರ್ಮರ್ಸ್ಗೆ ಅವ್ರೇನು ಇನ್ಫಾರ್ಮೇಷನ್ ಕೊಡ್ತಾರಲ್ಲೋ ಅದು ಯಾವ ರೀತಿಯ ಭಯೋತ್ಪಾದಕ ಕೃತ್ಯವನ್ನು ನಡೆಸಲಿಕ್ಕೆ ಉಪಯೋಗ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಅವರಿಗೆ ದುಡ್ಡನ್ನು ನೀಡ್ತಾಯಿದ್ರು. ಸೊ ಒಬ್ಬ ಇನ್ಫಾರ್ಮರ್ ಏನೇ ಇನ್ಫಾರ್ಮೇಷನ್ ಕೊಟ್ಕೊಳ್ಳಿ ಅವರಿಗೆ ದುಡ್ಡು ಸಿಗ್ತಾ ಇರಲಿಲ್ಲ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನು LET ಇಲ್ಲಾಂದರೆ TRF ಅದನ್ನು ಯೂಸ್ ಮಾಡಿಬಿಟ್ಟು ಯಾವುದೇ ಥರದ ಒಂದು ಚಟುವಟಿಕೆ ನಡೆಸಿದಲ್ಲಿ ಮಾತ್ರ ಅವರಿಗೆ ತಕ್ಕದಾದ ದುಡ್ಡನ್ನು ನೀಡ್ತಾಯಿದ್ರು. ಇಲ್ಲಿ ಈ ವಿಚಾರದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಅಲ್ಲಿರುವ ಒಂದು ಭಯೋತ್ಪಾದಕತೆಯನ್ನು ಮಟ್ಟ ಹಾಕೋದಕ್ಕೋಸ್ಕರ ಅಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಅಲ್ಲಿ ಅವ್ರಿಗೆ ಬೇಕಾಗಿದ್ದು ನಾವು ಫೈನಾನ್ಷಿಯಲ್ ಸಪೋರ್ಟು, ದುಡ್ಡು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಭದ್ರತಾ ಪಡೆಗಳ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಜೊತೆಗೆ ಈ ನೋಟ್ ಬಂದಿ ಏನಾಯಿತು ಮುಂಚೆ ಮೋದಿಯವರು ಮಾಡಿದರು, ಅದು ಕೂಡ ಸಾಕಷ್ಟು ಎಫೆಕ್ಟನ್ನು ತಂತು. ಜೊತೆಗೆ ಜಾಲಿ ನೋಟಿನ ಒಂದು ನಾವೇನು ಡೂಪ್ಲಿಕೇಟ್ ನೋಟ್ ಅಂತೀವಲ್ಲ ಅದನ್ನು ಕೂಡ ಬಂದ್ ಮಾಡಿದರು. ಸೊ ಅದೊಂದು ಕಷ್ಟ ಪರಿಸ್ಥಿತಿಯಲ್ಲಿ ಈ ಥರದೊಂದು ಕೃತ್ಯವನ್ನು ಮಾಡಿದ್ದಾರೆ. ಈ ಕೃತ್ಯವನ್ನು ನಿನ್ನೆ ಏಪ್ರಿಲ್ 22ರಂದು ಯಾಕೆ ಮಾಡಿದ್ದಾರೆ ಅಂದರೆ, JD Vance ಅಮೆರಿಕದ ಉಪರಾಷ್ಟ್ರಪತಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಎಲ್ಲ ಭಯೋತ್ಪಾದಕ ಪಡೆಗಳ ಒಂದು ಅಭ್ಯಾಸ. ಯಾವಾಗೆಲ್ಲ ಒಬ್ಬ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ, ಸ್ಪೆಸಿಫಿಕಲಿ USA ಇಲ್ಲ UK ಇಲ್ಲ ವಿಶ್ವಸಂಸ್ಥೆಯ ಯಾರು ರಾಜತಾಂತ್ರಿಕರು, ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದಾಗ ವಿಶ್ವದ ಎಲ್ಲ ಮಾಧ್ಯಮಗಳ ಗಮನ ಭಾರತದ ಮೇಲಿರುತ್ತೆ. ಆ ಸಮಯದಲ್ಲಿ ಒಂದು ಸಂದೇಶವನ್ನು ಕಳಿಸ್ಬೇಕು. ಏನು ಭಾರತದ ಸರ್ಕಾರ ಮತ್ತು ಭಾರತ ಹೇಳ್ತಾ ಇದೆಯೋ, ಕಾಶ್ಮೀರ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಈಗ ಸಾಮಾನ್ಯ ಸ್ಥಿತಿ ಇದೆ, ಅದು ಅಲ್ಲಿ ನಾವು ಪ್ರಜಾತಂತ್ರವನ್ನು ವಾಪಸ್ಸು ಮರುಕಳಿಸಿದ್ದೇವೆ, ಅಲ್ಲಿ ಪ್ರಜಾತಂತ್ರವನ್ನು ಮತ್ತೆ ಮರುಸ್ಥಾಪಿಸಿದ್ದೇವೆ, ಈಗ ಜನ ಅಲ್ಲಿ ಖುಷಿಯಾಗಿದ್ದಾರೆ, ಇಲ್ಲ ಅಲ್ಲಿ ಒಂದು ಪ್ರಗತಿಯನ್ನು ಹೊಂದುತ್ತಿದ್ದಾರೆ ಅಂತ ಏನು ಹೇಳ್ತಾ ಇದ್ರು,
ಅದು ಇಲ್ಲ ಅನ್ನೋ ಒಂದು ಮೆಸೇಜನ್ನು ಕಳಿಸ್ಬೇಕಾಯ್ತು. ಅದಕ್ಕೋಸ್ಕರ ಅದನ್ನು ನಿನ್ನೆ 22ನೇ ತಾರೀಕು ಮಾಡಿದ್ದಾರೆ. ಅದೇ ಅವರ ಮುಖ್ಯವಾಗಿ ಆ ಡೇಟನ್ನು. ಮತ್ತು ನಾನು ಗಣೇಶ್ ಕಾರಂತ್ ಅವರ ವಿಡಿಯೋನ ನೋಡ್ತಾ ಇದ್ದೆ. ಅವರು ಮೊನ್ನೆ 2 ವಾರದ ಕೆಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಹೋಗಿ ಬಂದಿದ್ದಾರೆ. ಪಹಲ್ಗಾವಿಂದ ಬೈಸರನ್ನು ಸುಮಾರು 6 ಕಿಲೋಮೀಟ್ರು. ಪಹಲ್ಗಾವಿಂದ ಅಲ್ಲಿಗೆ ಪೋನಿ ರೈಡ್ ಮೇಲೆ ಹೋಗಬೇಕು, ಕುದುರೆ ಮೇಲೆ ಹೋಗಬೇಕು. ಅದು ಒಂದು ಕಿರಿದಾದ ದಾರಿ. ಅಲ್ಲಿ ಕುದುರೆಯಲ್ಲಷ್ಟೇ ಹೋಗ್ಲಿಕ್ಕೆ ಸಾಧ್ಯ, ಕುದುರೆ ಮೇಲೆ ಕೂತ್ಕೊಂಡು ಇವರು ಹೋಗಬೇಕು. ಅದಾದಮೇಲೆ ಬೈಸರನ್ ತಲುಪಿದಾಗ ಒಂದು ಫ್ಲ್ಯಾಟ್ ಫೀಲ್ಡ್, ಹಸಿರಿಂದ ಕೊಂಗಳಿಸ್ತಿರ್ತಂಥ ಫ್ಲ್ಯಾಟ್ ಫೀಲ್ಡ್, ಒಂದು ಪುಟಾಣಿ ಸ್ವಿಟ್ಜರ್ಲ್ಯಾಂಡ್ ಅನ್ಬೋದು. ಇಲ್ಲಿ ಕನಿಷ್ಠ ದಿನಕ್ಕೆ 1500 ಪ್ರವಾಸಿಗರು ಬರ್ತಾಯಿದ್ರು. ಅಂದರೆ ಬರೋರು ಮತ್ತು ಹೋಗೋದು, ಬರೋದು ಮತ್ತು ಹೋಗೋದು. ಸೊ ಅಲ್ಲಿ ಸಣ್ಣ ಸಣ್ಣ ಅಂಗಡಿಗಳು, ಈ ಬುಟ್ಟಿ, ಆಮೇಲೆ ಮಸಾಲೆ ಪುರಿ, ಬೇಲ್ಪುರಿ, ಐಸ್ ಕ್ರೀಮು, ಈ ಥರ ನಾವು ಏನೆಲ್ಲ ನೋಡ್ತೀವಲ್ಲ ನಾವು ಸಣ್ಣ ಪಿಕ್ನಿಕ್ ಎಲ್ಲ ಹೋದರೆ, ಸೊ ಆ ಜಾಗವನ್ನು ಭಾಳ ಜನ ವಿಸಿಟ್ ಮಾಡ್ತಾಯಿದ್ರು. ಸೊ ಈ ಭಯೋತ್ಪಾದಕ ಕೃತ್ಯ ಎಸಗಿದವರು ಇದ್ರ ಮುಂಚೆ ರೇಖೆ ಮಾಡ್ಕೊಂಡು ಇದನ್ನೆಲ್ಲ ಗಮನಿಸಿ ಹೋಗಿದ್ದಾರೆ. ತದನಂತರ ಬಂದುಬಿಟ್ಟು ನಿನ್ನೆ 3 ರಿಂದ 5 ಜನ ಬಂದು ಬರೀ ಗಂಡಸರನ್ನಷ್ಟೇ ಟಾರ್ಗೆಟ್ ಮಾಡೋದು, ಹೆಣ್ಮಕ್ಳು ಮತ್ತು ಮಕ್ಕಳನ್ನು ಯಾವುದೇ ತೊಂದರೆಗಳು ಇದು ಮಾಡಿಲ್ಲ. ಗಂಡಸರನ್ನು ಟಾರ್ಗೆಟ್ ಮಾಡ್ಬೇಕಾದ್ರೆ ಅವರ ಹೆಸರನ್ನು, ಅವರ ID ಕಾರ್ಡನ್ನು, ಅವ್ರ ಪ್ಯಾಂಟ್ ಬಿಚ್ಚಿಬಿಟ್ಟು ಅವ್ರಿಗೆ ಸರ್ಕಮ್ಸಿಷನ್ ಆಗಿದೆಯಾ, ಕಾತಮ ಆಗಿದೆಯೋ ಇಲ್ಲ ಅಂತ ನೋಡಿಬಿಟ್ಟು ಅವ್ರು ಹಿಂದೂಗಳು ಅಂತ ಗ್ಯಾರಂಟಿ ಮಾಡಿಕೊಂಡು ಗುಂಡು ಹೊಡೆದಿದ್ದಾರೆ. ಗುಂಡು ಹೊಡೆದ್ರಲ್ಲಿ ಪ್ರಪ್ರಥಮವಾಗಿ ಶಿವಮೊಗ್ಗದ ಮಂಜುನಾಥ್ ರಾವ್ ಅಂತ ಅವರೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿದವರು. ಅವರ ಮಗ ಸೆಕೆಂಡ್ PUC ಎಕ್ಸಾಮಲ್ಲಿ 98% ತೆಗೆದಿದ್ದಾರೆ ಅಂತ ಅವರು ಮತ್ತು ಅವರ ಪತ್ನಿ ಮತ್ತು ಮಗ ಆ ಒಂದು ಸಂಭ್ರಮಾಚರಣೆಗೋಸ್ಕರ ಕಾಶ್ಮೀರ್ಗೆ ಹೋಗಿದ್ರು. 24ನೇ ತಾರೀಕು ಅಂದರೆ ನಾಳೆ ವಾಪಸ್ ಬರೋರಿದ್ರು. ಆ ಮಧ್ಯದಲ್ಲಿ ಅವರು ದುರಾದೃಷ್ಟವಶಾತ್ ಈ ಥರದ ಒಂದು ಕೃತ್ಯಕ್ಕೆ ಈಡಾಗಿ ಅಸುನೀಗಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ನಾನು ಬೇಡ್ಕೊತೀನಿ. TRFನವರು ನಾವೇನು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಏನು ಹೇಳ್ತೀವಲ್ಲ, ಅಂದರೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ಇಂಟೆಲಿಜೆನ್ಸ್ ಬ್ಯೂರೋ ಅವರು ಮಾಹಿತಿ ಸಂಗ್ರಹ ಮಾಡ್ತಾರೆ, ಬೇರೆ ಬೇರೆ ಕಡೆ ಏನು ನಡೀತಿದೆ. ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತಂತೆ, ಒಂದು ಸಂಸ್ಥೆಯವರು ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ನೀಡಿದ್ರಂತೆ, ಪ್ರವಾಸಿಗರ ಮೇಲೆ ಧರ್ಮಾಧಾರಿತ ಒಂದು ಅಟ್ಯಾಕ್ ಆಗಬಹುದು ಅನ್ನೋ ಒಂದು ಮಾಹಿತಿ ಇತ್ತು. ಬಟ್ ಯಾರಿಗೇ ಆಗಲಿ ಈ ಮಾಹಿತಿ ಸಿಕ್ಕಾಗ ಆ ಜಮ್ಮು ಕಾಶ್ಮೀರದಾದ್ಯಂತ ಪ್ರವಾಸಿಗರು ಓಡಾಡ್ತಾ ಇರ್ತಾರೆ, ಎಲ್ಲ ಕಡೆಗೂ ಪ್ರವಾಸಿಗರು ಬಂದು ಹೋಗಿ ಮಾಡ್ತಾ ಇರ್ತಾರೆ. ಅಂದರೆ ಯಾವ ಪ್ರದೇಶ ಅಂತ ಅವಾಗ ರಕ್ಷಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸ್ಪೆಸಿಫಿಕ್ ಇಂಟೆಲಿಜೆನ್ಸ್ ಸಿಗಲಿಲ್ಲ ಅಂದರೆ, ಸ್ಪೆಸಿಫಿಕ್ ಆದ ಒಂದು ಮಾಹಿತಿ ಸಿಗಲಿಲ್ಲ ಅಂದರೆ ಆ ಥರದ ಒಂದು ಪ್ರೊಟೆಕ್ಷನ್ನು ಇಲ್ಲಾಂದರೆ ರಕ್ಷಣೆ ಕೊಡೋದು ಭಾಳ ಕಷ್ಟ ಯಾರಿಗೇ ಆಗಲಿ. ಸೊ ಆದ್ದರಿಂದ ನಾವು ಭದ್ರತಾ ಪಡೆಯನ್ನು ಯಾವುದೇ ರೀತಿ ನಾವು ದೂಷಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈ ಥರದ ಒಂದು ಮಾಹಿತಿಗಳನ್ನು ನಮ್ಮ ಭದ್ರತಾ ಪಡೆಗಳು ಮತ್ತು ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಈಗಲೂ ಕಲೆಕ್ಟ್ ಮಾಡ್ತಾ ಇದೆ. ಇದೇ ಒಂದು ಕಾರಣ ಇರ್ಬೋದು. ಇದಕ್ಕಿಂತ ಮುಂಚೆ ಯಾವಾಗಲೆಲ್ಲ ಬೇರೆ ದೇಶದ ರಾಜತಾಂತ್ರಿಕರು ಬಂದಾಗ ಈ ಥರದ ಒಂದು ಅಟ್ಯಾಕ್ ಪ್ಲಾನ್ ಆಗಿದ್ರು, ಅದನ್ನು ಮುಂಚೆನೇ ಅದನ್ನು ಊಹಿಸ್ಬಿಟ್ಟು ಆ ಥರದ ಒಂದು IB ಇನ್ಪುಟ್ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ತಡೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ದುರದೃಷ್ಟವಶಾತ್ ಈ ಒಂದು ಕೃತ್ಯ ನಡೆದು ಹೋಗಿ ಅದರಲ್ಲಿ 24 ಜನ ನಮ್ಮ ಬೇರೆ ಬೇರೆ ರಾಜ್ಯದವರು, 2 ಜನ ಅಲ್ಲೇ ಲೋಕಲ್ ಕಾಶ್ಮೀರದವರು, 2 ಜನ ಹೊರದೇಶದವರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಇಲ್ಲಿವರೆಗೆ 28 ಜನ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಮುಂದೆ ಇನ್ನೂ ಇವತ್ತು ಆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಿನ ಆಗದೇ ಇರಲಿ ಅಂತ ನಾವು ಬಯಸ್ತೀವಿ. ಇನ್ನೊಂದು ಅಷ್ಟು ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ನನಗೆ ಈ ವಿಚಾರ ಯಾಕೆ ಅಂದರೆ, TRFನವರು ಒಂದು ವಿಚಾರ ಹೇಳ್ತಾ ಹೋಗ್ತಾರೆ. ಅವರು ತಮ್ಮ ಒಂದು ಹೇಳಿಕೆಯಲ್ಲಿ ಸುಮಾರು 85,000 ಜನಕ್ಕೆ ಯಾರು ಕಾಶ್ಮೀರದವರು ಅಲ್ಲೋ ಅವರಿಗೆ ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ ಅಂತ ಅವ್ರು ಕರೀತಾರೆ. ಅವರು ಉಗ್ರವಾದಿಗಳನ್ನು ಕರೆಯೋದು ಜಮ್ಮು ಆ್ಯಂಡ್ ಕಾಶ್ಮೀರ. ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರಲ್ಲಿ 85,000 ಜನಕ್ಕೆ ಡೊಮೈಸೈಲ್ ಅಂದರೆ ಅಲ್ಲಿ ಅವರಿಗೆ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅಲ್ಲಿರುವಂಥ ಒರಿಜಿನಲ್ ಕಾಶ್ಮೀರಿಗಳು ತೊಂದರೆ ಆಗ್ತಿದೆ ಅಂತ. ಅಂದರೆ ಅವ್ರ ಪ್ರಕಾರ ನಾವೇನಂತೀವಿ, ಜಮ್ಮು ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ. ಹೆಂಗೆ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದ ಜನರು ವಲಸೆ ಬಂದು ಇಲ್ಲಿ ನೆಲೆಸಿದ್ದಾರೆ, ಅವ್ರು ನಮ್ಮ ಜೊತೆಗಿದ್ದಾರೆ, ಶಾಂತಿಯಿಂದ ನಾವೆಲ್ಲ ಇದ್ದೀವಿ. ಹಾಗೆ ನಮ್ಮವರು ಕೂಡ ಡೆಲ್ಲಿ, ಮುಂಬೈ, ಪೂನಾ, ರಾಜಸ್ಥಾನ ಎಲ್ಲ ಕಡೆ ಹೋಗಿದ್ದಾರೆ. ಸೊ ಭಾರತ ದೇಶದಲ್ಲಿ ಯಾರು ಯಾವ್ಯಾವ ರಾಜ್ಯದವರು ಆರಾಮಾಗಿ ಬರ್ಬೋದು, ಎಲ್ಲೇ ಉದ್ಯೋಗವನ್ನು ಮಾಡ್ಬೋದು, ನೆಲೆಸ್ಬೋದು. ಆ ಥರ ಭಾಳ ನಡೀತಾ ಇದೆ. ಅದೇ ಥರ ಜಮ್ಮು ಕಾಶ್ಮೀರ ಕೂಡ ಈಗ ಓಪನ್ ಆದಮೇಲೆ ಭಾಳಷ್ಟು ಜನ ಒಂದು ಪ್ರಥಮ ಪ್ರಯತ್ನವಾಗಿ ಇನ್ನೂ ಬಿಸ್ನೆಸ್ ಯಾರೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ, ಒಂದು ಪ್ರವಾಸಕ್ಕೆ ಹೋಗಿ ಅಲ್ಲಿ ಕಣ್ಮನ ಸೆಳೆಯುವ ಒಂದು ಪ್ರಕೃತಿನ ಸವಿಯೋಕ್ಕೆ ಹೋಗಿದ್ರು. ಅಂಥದ್ರಲ್ಲಿ ಈ ಕೃತ್ಯವನ್ನು ಮಾಡಿದ್ದಾರೆ. ಅವರ ಮುಖ್ಯ TRFನವರ ಒಂದು ಮುಖ್ಯ ವಿರೋಧ ಇದ್ದಿದ್ದು ಈ ಥರ ಮಾಡಬಾರ್ದು. ಜೊತೆಗೆ ಅವರ ಮುಖ್ಯ ಉದ್ದೇಶ ಒಂದೇ,
ಎಲ್ಲ ವಿಶ್ವ ಮಾಧ್ಯಮ ಯಾವಾಗ ಅಮೆರಿಕದ ಉಪರಾಷ್ಟ್ರಪತಿ ಭಾರತಕ್ಕೆ ಬಂದಿದ್ರು ಈ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ. ಈಗ 4 ಜನ ಅಂತ ಹೇಳ್ತಾ ಇದ್ದಾರೆ, ಅದು 3 ರಿಂದ 5 ಜನ ಅಂತ ಒಂದು ಎಸ್ಟಿಮೇಷನ್ ಇದೆ. ಬಂದವರು ಪಾಯಿಂಟ್ ಬ್ಲ್ಯಾಂಕ್ ಝೋನಲ್ಲಿ ಗುಂಡುಗಳನ್ನು ಹೊಡೆದು 28 ಜನ ಕೊಲೆಗೈದಿದ್ದಾರೆ. ನನಗೆ ಇದೊಂದು ವಿಚಾರ ಯಾಕೆ ಅಂತಂದರೆ, ಇವರು ಯಾರೆಲ್ಲ ರೆಕ್ಯುರೇಟ್ ಮಾಡ್ತಾರೆ ಅಂದರೆ, ಯಾರನ್ನೆಲ್ಲ ತಮ್ಮ ಒಂದು ಕೃತ್ಯ ನಡೆಸಲು ತಮ್ಮ ಒಂದು ಭಯೋತ್ಪಾದನೆ ಪಡೆಗೆ ಯಾವ ರೀತಿ ರೆಕ್ರೂಟ್ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಲೈವ್ ಎಕ್ಸಾಂಪಲ್ ಇದೆ. ನಿಮಗೆ ನೆನಪಿರ್ಬೋದು, 2006-07 ಈ ಸಮಯದಲ್ಲಿ ಗ್ಲಾಸ್ಗೋ ಇಂಗ್ಲೆಂಡ್ UK ಅಲ್ಲಿ ಏರ್ಪೋರ್ಟ್ ಮೇಲೆ ಒಂದು ಸೂಸೈಡಲ್ ಅಟ್ಯಾಕ್ ನಡೀತು ಒಂದು ಜೀಪ್ ಮೂಲಕ. ಅದ್ರ ಡ್ರೈವರ್ ಬಂದ್ಬಿಟ್ಟು ಕಫೀಲ್ ಅಹಮದ್ ಅಂತ. ಅವನು ನನ್ನ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್. ನಾನು 96-2000 UBDTಯಲ್ಲಿ ನನ್ನ ಇಂಜಿನಿಯರಿಂಗ್ ಬ್ಯಾಚ್ಮೆಂಟು, ಜೊತೆಗೆ ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಮೇಟ್. ನಾನು ನೋಡ್ದಂಗೆ ಆ ಹುಡುಗ ಮೊದಲ ದಿನದಿಂದ ಕೊನೆಯ ದಿನವರೆಗೂ ಒಬ್ಬ ಶಾಂತ ತದೇಕ ಚಿತ್ತವುಳ್ಳಂತಹ ಸುಸಂಸ್ಕೃತ ಮನೆಯಿಂದ ಬಂದಂತಹ ಒಬ್ಬ ಹುಡುಗ. ನಮ್ಮ ಕ್ಲಾಸಲ್ಲಿ ಯಾವಾಗಲೂ ಪ್ರಥಮ ಇಲ್ಲ ದ್ವಿತೀಯ ಸ್ಥಾನ, ಎಲ್ಲ 8 ಸೆಮಿಸ್ಟ್ರನ್ನು ಪ್ರಥಮ ಇಲ್ಲ ದ್ವಿತೀಯ ಸ್ಥಾನವನ್ನು ಪಡಿತಾ ಇದ್ದ. ಮತ್ತು ಅವನು ಕೋರ್ಸಿನ ಎಂಡಿನಲ್ಲಿ 8 ಸೆಮಿಸ್ಟರ್ ಆದಮೇಲೆ 5ನೇ ರ್ಯಾಂಕನ್ನು ಪಡೆದ ಕುವೆಂಪು ಯೂನಿವರ್ಸಿಟಿಗೆ. ಹಂಗಂತ ಅವನು ಲೋನರ್ ಆಗಿರಲಿಲ್ಲ, ಅಂದರೆ ಒಬ್ಬನೇ ಇರ್ತಿರ್ಲಿಲ್ಲ. ಅವನು ಈ ಫಿಲಮ್ ನೋಡೋದು, ಸ್ನೂಕರ್ ಆಡೋದು, ಬಿಲಿಯರ್ಡ್ಸು, ಕಾದಂಬರಿ ಓದೋದು, ಆಮೇಲೆ ಲೋಕಲ್ ಅಲ್ಲಿ ಇಲ್ಲಿ ಪ್ರದೇಶ, ಆಮೇಲೆ ಫಿಲಮ್ಸ್ ನೋಡೋದು ಎಲ್ಲ ಮಾಡ್ತಿದ್ದ. ಅವನಿಗೆ ಇಂಗ್ಲೀಷ್ ಫಿಲ್ಮ್ಸ್ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಅವನ ಜೊತೆಗೆ ಇಂಗ್ಲೀಷ್ ಫಿಲಮ್ಸ್ ಎಲ್ಲ ನೋಡಲಿಕ್ಕೆ ಹೋಗ್ತಾಯಿದ್ವಿ. ನಾವು ಅವನನ್ನು 4 ವರ್ಷ ಕಂಡ ಹಾಗೆ ಅವನಲ್ಲಿ ಯಾವುದೇ ಥರದ ಈ ಇನ್ನೊಬ್ಬರನ್ನ ನೋವು ಮಾಡಬೇಕು, ಈ ರೀತಿ ಗುಂಡು ಇಟ್ಟಿದ್ದಿರಲಿ, ಬೇರೆಯವ್ರನ್ನ ಮಾತಿನಿಂದ ನೋವು ಮಾಡಬೇಕನ್ನೋ ಒಂದು ವಿಚಾರನೂ ಇರಲಿಲ್ಲ. ಅಲ್ಲಿ ಭಾಳಷ್ಟು ನೀವೊಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮ್ಮ ಟೀಚರ್ಸ್ ಎಲ್ಲ ಅವನಷ್ಟು ವಿನಯಶೀಲ ಮತ್ತು ಒಂದು ಒಳ್ಳೆಯ ವಿದ್ಯಾರ್ಥಿ, ಒಂದು ಒಳ್ಳೆಯ ನಡತೆಯ ವಿದ್ಯಾರ್ಥಿ ನಾವು ನೋಡೇ ಇಲ್ಲ ಅಂತ ಹೇಳಿದ್ದ ನೀವು ಗಮನಿಸ್ಬೋದು. ಯಾಕಂದರೆ ನಮಗೂ ಆ ಥರದವನ್ನೇ ಕಾಣಿಸಿದ್ರು. ಅಂಥ ಮನುಷ್ಯನನ್ನು ಅವರು ಒಂದು ಭಯೋತ್ಪಾದಕ ಕೃತ್ಯಕ್ಕೆ ಮಾಡುವಂತೆ ಪ್ರೇರೇಪಿಸಿದ್ರು. ಅಂದರೆ ಯಾವ ಲೆವೆಲ್ಕಿನ ರೆಡಿಕಲೈಸೇಷನ್ನು ಇಲ್ಲ ಮನಸ್ಸು, ಯೋಜನೆ ಉದ್ದೇಶಗಳನ್ನು ಚೇಂಜ್ ಮಾಡ್ತಾರೆ, ಯಾವ ರೀತಿ ಅವರನ್ನು ಮನಸ್ಸನ್ನು ಬದಲಾಯಿಸ್ತಾರೆ, ಉದ್ದೇಶಗಳನ್ನು ಬದಲಾಯಿಸ್ತಾರೆ, ಅದಕ್ಕೆಲ್ಲ ಏನೆಲ್ಲ ವಿಚಾರಗಳನ್ನು ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಶಾಕಿಂಗ್ ಆಯಿತು. ಇಲ್ಲಿ ನಾನು ಹೆಸರು ಹೇಳೋದು, ನಾನು ಇನ್ನೊಬ್ಬ ಸ್ನೇಹಿತ ಸ್ವಲ್ಪ ಅವನಿಗೆ ಅವನ ಜೊತೆಗೆ ಮಾತಾಡೋದು, ಮಿಂಗಲ್ ಆಗೋದು ಎಲ್ಲ ಜಾಸ್ತಿ ಇತ್ತು. ನಮ್ಮಿಬ್ಬರಿಗೆ 2007ರಲ್ಲಿ ಒಂದು ವಿಚಾರ ತಿಳಿದಾಗ ನನಗೆ ಪರಮಾಶ್ಚರ್ಯ. ಇವತ್ತು ನಾವು ಭೇಟಿ ಆದರೆ ಏನು ನಡೆದಿರ್ಬೋದು, ಯಾಕಾಗಿರ್ಬೋದು, ಏನು ನಡೀತು ಕಫೀಲ್ ಜೊತೆಗೆ ಅವ್ನು ಕೊನೆಗೆ ಆ ಥರದ ಕೃತ್ಯಕ್ಕೆ ಕೈ ಹಾಕ್ದ ಅನ್ನೋದ್ರ ಬಗ್ಗೆ ನಮ್ಗೆ ಇವತ್ತೂ ತುಂಬ ಆಶ್ಚರ್ಯ ಆಗುತ್ತೆ. ನನ್ನ ಈ ಒಂದು ವಿಚಾರವನ್ನು ಇದ್ರ ಜೊತೆಗೆ ತಳಕೋಕ್ಕೆ ಇಷ್ಟೇ ಕಾರಣ, ಅಲ್ಲಿ ಇರ್ತಕ್ಕಂಥ ಒಂದು ಬಡ ಸಾಮಾನ್ಯ ಜನರನ್ನು ಬ್ರೈನ್ ವಾಶ್ ಮಾಡಿ ಅವರನ್ನು ತಮ್ಮ ಒಂದು ಕೃತ್ಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ನಾವು ಬೇರೆ ಎಲ್ಲ ರಾಜ್ಯದವರು ಅವರಿಗೆ ಸಪೋರ್ಟಾಗಿ ನಿಂತು ಈ ಕೃತ್ಯಗಳಿಗೆ ಈಡಾಗಬೇಡಿ. ನಿಮಗೆ ನಿಮ್ಮದಾದ ಕೃಷಿ ಮತ್ತು ಪ್ರವಾಸಿಗರಿಗೋಸ್ಕರ ನೀವೆಲ್ಲ ಏನೆಲ್ಲ ಹೊಸ ಉದ್ಯಮವನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನು ಮಾಡಿ. ಮತ್ತು ಈ ಕೃತ್ಯಕ್ಕೆ ಕೈ ಹಾಕ್ತಿರುವಂಥ ಹೊರದೇಶದ ಭಯೋತ್ಪಾದನಾ ಪಡೆಗಳನ್ನು ಆದಷ್ಟು ಮಟ್ಟ ಹಾಕಬೇಕು. ಮತ್ತು ಲೋಕಲ್ಸಲ್ಲಿ ಅವೇರ್ನೆಸ್ ಜಾಸ್ತಿ ಮಾಡಬೇಕು. ಬದುಕು ಸುಂದರವಾಗಿದೆ, ಒಬ್ಬರ ಜೀವವನ್ನು ತೆಗೆಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದು, ಬೇರೆಯವರಿಗೆ ಒಂದು ಮಾದರಿಯಾಗಿ ಬದುಕೋದು ಭಾಳ ಇಂಪಾರ್ಟೆಂಟು. ಧರ್ಮವನ್ನು ಸಪ್ರೇಟ್ ಆಗಿಟ್ಟು, ಅದು ಯಾರೇ ಆಗಲಿ, ಹಿಂದೂ ಆಗಿರಲಿ, ಮುಸ್ಲಿಂ, ಕ್ರೈಸ್ತ, ಇಸಾಯಿ ಯಾರೇ ಆಗಿರ್ಬೋದು, ಅದನ್ನು ಮಾಡಬಾರ್ದು. ಧರ್ಮ ಈ ವಿಚಾರದಲ್ಲಿ ಬರೋದೇ ಇಲ್ಲಿ ಮನುಷ್ಯ, ಇಲ್ಲಿ ಮಾನವನಿಂದ ಮಾನವ ಅಷ್ಟೇ. ಇಲ್ಲಿ ನಾನು ಈ ವಿಡಿಯೋ ಮಾಡಬೇಕಾದ್ರೂ ನಾನು ಧರ್ಮವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಯಾರೋ ಹೌದು, ಇಲ್ಲಿ ನಿನ್ನೆ ಶೂಟ್ ಮಾಡಬೇಕಾದ್ರೆ ಅವರು ಒಂದು ಧರ್ಮವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಮಾಡಿದ್ದಾರೆ, ಅದು ಬಹಳ ಶೋಚನೀಯ. ಆದರೆ ನಾವು ಇದನ್ನು ಮಾಡಬೇಕಾದ್ರೂ ನಮಗೆ ಗೊತ್ತಿದೆ, ಇಲ್ಲಿ ಧರ್ಮವನ್ನು ನಾವು ಅಡ್ಡ ತರಲಿಕ್ಕಾಗಲ್ಲ. ಒಂದು ಪ್ರಾಣವನ್ನು ತೆಗೆದಿದ್ದಾರೆ, ಅದನ್ನು ಮಾಡಬೇಕಾದ್ರೆ ಯಾರೋ ಅವ್ರ ತಲೆಯಲ್ಲಿ ತುಂಬಿದ್ದಾರೆ, ನೀನು ಇವರು ಪ್ರಾಣವನ್ನು ತೆಗೆದ್ರೆ ನಿನಗೆ ನಿನ್ನ ದೇವರು ಸಂಪ್ರೀತರಾಗ್ತಾನೆ ಅಂತ. ಅದು ತುಂಬ ತಪ್ಪು. ಆದರೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಬೆಳಗ್ಗೆ ಎದ್ದು ಪೇಪರ್ ಓದಬೇಕಾದ್ರೆ ಒಂದೆರಡು ಸ್ಟೇಟ್ಮೆಂಟ್ಸ್ ನಾನು ನಮ್ಮ ರಾಜಕಾರಣಿಗಳಿಂದ ನೋಡಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಭಾರತದ ಸರ್ಕಾರ ಸುಳ್ಳು ಹೇಳ್ತಾ ಇತ್ತು, ಜಮ್ಮು ಕಾಶ್ಮೀರಲ್ಲಿ ಸಿಚುವೇಶನ್ ಇಂಪ್ರೂವ್ ಆಗಿದೆ ಅಂತ. ಸ್ವಾಮಿ, ನೀವು ಈ ಘಟನೆಯನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಯಾಕೆ ಉಪಯೋಗಿಸ್ತಿದ್ದೀರಾ?
ಅದೇ ಥರ ಅಮಿತ್ ಮಾಳವಿಯಾ ಅವರು ಮಮತಾ ಬ್ಯಾನರ್ಜಿ ಅವರು ಏನು ಇದ್ರ ಬಗ್ಗೆ ಖೇದ ವ್ಯಕ್ತಪಡಿಸಿದರು, ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು, ಮತ್ತು ಸಾವಿಗೀಡಾದವರಿಗೆ ತಮ್ಮ ಸಂತಾಪವನ್ನು ಸೂಚಿಸಿದರು. ಆಗ ಅಮಿತ್ ಮಾಳವಿಯಾ ಅವರು ನೀವು ಈ ವಿಚಾರವನ್ನು ಬದಿಗಿಟ್ಟು ಮುಷಿರಾಬಾದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದರು. ನಾವು ಈ ಸಮಯದಲ್ಲಿ ನಮ್ಮ ಆಂತರಿಕ ಸಣ್ಣ ಪುಟ್ಟ ಗೊಂದಲಗಳನ್ನು ಬದಿಗಿಟ್ಟು ನಾವೆಲ್ಲ ಯುನೈಟೆಡ್ ಆಗಿ ಒಂದಾಗಿ ನಿಂತು ಈ ಒಂದು ಭಯೋತ್ಪಾದಕರನ್ನು ನಾವು ವಿರೋಧಿಸಬೇಕು, ಮಟ್ಟಾಕಬೇಕು. ಈ ಮೂಲಕ ನಾನು ಆ 28 ಜೀವಗಳಿಗೆ ಇಲ್ಲಿವರೆಗೂ ಏನೋ ಜೀವ ಕಳೆದುಕೊಂಡಿದೆ ಅಂತ ತಿಳಿದು ಬಂದಿದೆ, ಅವರಿಗೆ ನಾನು ಸಂತಾಪವನ್ನು ಸೂಚಿಸ್ತೇನೆ. ಅದೇ ರೀತಿ ಭಾರತ ಸರ್ಕಾರ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಈ ಕೃತ್ಯವನ್ನು ಮನದಟ್ಟು ಮಾಡಿ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ತಿಳಿಸ್ಕೊಟ್ಟು ತನ್ನ ಮೂಲಕ ರಾಜತಾಂತ್ರಿಕವಾಗಿ ಮತ್ತು ಇದಕ್ಕೆ ಯಾವ ರೀತಿಯ ಸರಿಯಾದ ಉತ್ತರವನ್ನು ನೀಡಬೇಕು ತನ್ನ ಎಲ್ಲ ರಿಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಆ ಥರದ ಉತ್ತರವನ್ನು ನೀಡುತ್ತದೆ. ಯಾಕಂದರೆ ನಾನು ಹಿಂಸಾಚಾರಕ್ಕೆ ನಾನು ಪ್ರೇರಣೆ ನೀಡೋಕ್ಕಾಗಲ್ಲ, ಅದರಿಂದ ಆ ಥರದ ಪದಗಳನ್ನು ನಾನು ಬಯಸೋದಿಲ್ಲ. ಬಟ್ಟು ಈ ಒಂದು ಸನ್ನಿವೇಶ, ಈ ಒಂದು ಹೃದಯ ವಿದ್ರಾವಕ ಸನ್ನಿವೇಶ ಒಂದು ತಕ್ಕದಾದ ಉತ್ತರವನ್ನು ಬಯಸುತ್ತೆ. ಆ ಉತ್ತರವನ್ನು ಭಾರತ ಶ್ರೀಯುತ ಮೋದಿಯವರ ನೇತೃತ್ವದಲ್ಲಿ ನೀಡುತ್ತದೆ ಅಂತ ಭಾವಿಸಿ ಈ ಒಂದು ವಿಡಿಯೋಗೆ ವಿದಾಯವನ್ನು ಹೇಳ್ತೀನಿ.